ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ಈ ವಿಡಿಯೋದಲ್ಲಿ ಸ್ಮಾಲ್ ಪಿಲ್ಲೋ ಕವರ್ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ. ನಾನು ಹಳೆ ಬೆಡ್ ಕವರಿಂದ ಪಿಲ್ಲೋ ಮಾಡ್ತಾ ಇದ್ದೀನಿ. ಬಟ್ಟೆಯನ್ನು ಈ ರೀತಿ ಮಾಡಿಸ್ಕೊಳ್ಬೇಕು. ನಂತರ ನೀವು ಯಾವ ಪಿಲ್ಲೋಗೆ ಕವರ್ ಮಾಡಬೇಕು ಆ ಪಿಲ್ಲೋವನ್ನು ಇದರ ಮೇಲೆ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಮೇಲೆ ಇಟ್ಕೊಳ್ಬೇಕು. ನಂತರ ಮೇಲೆ ಸೈಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಬೇಕು. ಪಿಲ್ಲೋ ಕವರಿನ ಬ್ಯಾಕ್ ಪಾರ್ಟ್ ಅನ್ನು 4 ಇಂಚ್ ಆಗುವಾಗೆ ಕಟ್ ಮಾಡ್ಕೊಳ್ಬೇಕು. ಪಿಲ್ಲೋ ಕವರಿನ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಅನ್ನು ಈ ರೀತಿ ಮಡಚಿ ಇಟ್ಕೊಂಡಿರ್ಬೇಕು. ನಂತರ ಇನ್ನೊಂದು ಬಟ್ಟೆ ಪೀಸನ್ನು ಇದರ ಮೇಲೆ ಇಡಬೇಕು. ನಂತರ ಇದರ ಸೈಡ್ ಅನ್ನು ಮಾರ್ಕ್ ಮಾಡಿ ಕಟ್ ಮಾಡಬೇಕು. ನಂತರ ಈ ಸೈಡ್ ಕೂಡ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಪಿಲ್ಲೋ ಕವರ್ ಮಾರ್ಕ್ ಮಾಡಿ ಕಟ್ ಮಾಡಿ ಆಯಿತು. ನೆಕ್ಸ್ಟ್ ಸ್ಟಿಚಿಂಗ್ ಮಾಡುವ. ಇದನ್ನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೇನೆ. ಸೇಮ್ ಇದೇ ರೀತಿ ಇಲ್ಲಿ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಈ ರೀತಿ ಇಟ್ಟು ಇದರ ಮೇಲೆ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಬ್ಯಾಕ್ ಸೈಡ್ನ ಬಟ್ಟೆ ಇದರ ಮೇಲೆ ಇಟ್ಟು 3 ಸೈಡ್ ಕೂಡ ಸ್ಟಿಚ್ ಮಾಡ್ಕೊಂಡಿರ್ಬೇಕು. ಈಗ ಪಿಲ್ಲೋ ಕವರ್ ಸ್ಟಿಚಿಂಗ್ ಮಾಡಿ ಆಗಿದೆ. ಈಗ ಬ್ಯಾಕ್ ಸೈಡ್ ಇರುವ ಕವರನ್ನು ಫ್ರಂಟ್ ಸೈಡ್ ಮಾಡಬೇಕು. ನೋಡಿ, ಈಗ ಪಿಲ್ಲೋ ಕವರ್ ರೆಡಿ ಆಗಿದೆ. ನಾನು ಇದನ್ನು ಪಿಲ್ಲೋಗೆ ಹಾಕಿ ತೋರಿಸ್ತೀನಿ ಹೇಗೆ ಕಾಣ್ತದಂತ ತೋರಿಸ್ಲಿಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭ ರೀತಿಯಲ್ಲಿ ಹಳೆ ಬೆಡ್ಶೀಟ್ ಕವರಿಂದ ನಾವು ಪಿಲ್ಲೋ ಕವರನ್ನು ಮಾಡ್ಬೋದು ಅಂತ. ನಿಮ್ಮ ಮನೆಯಲ್ಲಿ ಕೂಡ ಹಳೆ ಬೆಡ್ಶೀಟ್ ಕವರ್ ಇದ್ದರೆ ಈ ರೀತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.